ಈ ಟ್ರೈಲರ್ ನ ಫಸ್ಟ್ ಸೀನ್ ಯಶ್ ಅವರ ಎಂಟ್ರಿ ನೋಡಿದ್ರೆ ಹೇಟರ್ಸ್ ಗಳಿಗೆ ಹಿಂದಕ್ಕೆ ಉರಿಯೋದು ಪಕ್ಕ ಭಯ್ಯ. ಯಾಕೆಂದ್ರೆ ಆ ರೇಂಜ್ ಗಿದೆ. ಮತ್ತೆ ಯಶ್ ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ರಾವಣ ಪಾತ್ರದಲ್ಲಿ ತುಂಬಾ ಎಕ್ಸಲೆಂಟ್ ಆಗಿ ಕಾಣ್ತಾ ಇದ್ದಾರೆ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರ ಲುಕ್ ಪ್ರೆಸೆನ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಮಾಡಿತ್ತು. ರಾಮಾಯಣ ಟ್ರೈಲರ್ ಅಲ್ಲಿ ರಣಬೀರ್ ಕಪೂರ್ ಅವರು ಸೀತೆನ ಕರ್ಕೊಂಡು ಬರೋಕೆ ಹೋಗ್ತಾರೆ. ಆ ಎಮೋಷನಲ್ ಸೀನ್ ನೋಡ್ತಾ ಇದ್ರೆ ಅಲ್ಲಿ ಏನೋ ಒಂದು ಎಲ್ಲರಿಗೂ ಮಾತು ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ ಭಯ್ಯ. ಇನ್ನು ಸಾಯಿ ಪಲ್ಲವಿ ಇವರು ಕೂಡ ಎಮೋಷನಲ್ ಸಿಚುವೇಶನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಡೈರೆಕ್ಟರ್ ನಿತೀಶ್ ತಿವಾರಿ ಹೇಗೆ ಈ ಸಿನಿಮಾನ ನಿರ್ಮಾಣ ಮಾಡ್ತಾರೋ ಅನ್ನೋದು ಈ ಸಿನಿಮಾ ನವೆಂಬರ್ ಅಲ್ಲೇ ಗೊತ್ತಾಗುತ್ತೆ ಭಯ್ಯ. ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಯಶ್ ಮತ್ತು ನಮಿತಾ ಒಲವಂತ್ರ ಇವರಿಬ್ಬರು ಈ ಸಿನಿಮಾಕ್ಕೆ ಪ್ರೊಡ್ಯೂಸರ್ಸ್ ಆಗಿರುತ್ತಾರೆ. ಈ ಸಿನಿಮಾಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಎ ರಾಮನ್ ಮತ್ತು ಹ್ಯಾನ್ಸ್ ಜಿಮ್ಮೇರ್ ಅವರು ಪ್ರತಿಯೊಂದು ಸೀನ್ಸ್ ಗೂ ತುಂಬಾ ಎಕ್ಸಲೆಂಟ್ ಆಗಿ ಮ್ಯೂಸಿಕ್ ನೀಡಿದ್ದಾರೆ ಭಯ್ಯ. ಈ ಸಿನಿಮಾದಲ್ಲಿ ಗ್ರ್ಯಾಂಡ್ ಸೆಟ್ ಗಳು ಅದ್ಭುತವಾಗಿದ್ದಾವೆ. VFX ಮತ್ತು ಸಿನಿಮಾಟೋಗ್ರಫಿ ಹಾಕಿ ಹಾಲಿವುಡ್ ರೇಂಜ್ ಅನ್ನು ಮೀರಿಸುವ ಸಾಧ್ಯತೆ ಈ ಸಿನಿಮಾದಲ್ಲಿ ಇದೆ ಭಯ್ಯ. ರಣಬೀರ್ ಕಪೂರ್ ಅವರು ಶ್ರೀರಾಮನ ಪಾತ್ರದಲ್ಲಿ ತುಂಬಾ ಶಾಂತವಾಗಿದ್ದಾರೆ. ಮತ್ತೆ ಸಾಯಿ ಪಲ್ಲವಿ ಸೀತೆಯ ಪಾತ್ರದಲ್ಲಿ ಅವರ ಭಾವನೆಗಳು ತುಂಬಾ ನೈಸರ್ಗಿಕವಾಗಿ ಎದ್ದು ಕಾಣ್ತಾ ಇದೆ ಭಯ್ಯ. ಕೊನೆಯದಾಗಿ ಯಶ್ ಅವರ ಎಂಟ್ರಿ ಮಾತ್ರ ಈ ಟ್ರೈಲರ್ ನ ಹೈಲೈಟ್. ಅವರ ಲುಕ್, ಬ್ಯಾಕ್ ಗ್ರೌಂಡ್ ಮತ್ತು ಇದನ್ನೆಲ್ಲ ನೋಡಿದ್ರೆ ಈ ಸಿನಿಮಾ ದೊಡ್ಡ ಮಟ್ಟದ ರೀಚ್ ಅನ್ನು ಕಾಣುತ್ತೆ ಅಂತ ಅನ್ಕೊಂಡಿದ್ದೇನೆ ಭಯ್ಯ. ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಅದ್ಭುತವಾದ VFX ಭಯ್ಯ ಮತ್ತು ವಿಜುವಲ್ಸ್. ಸೆಕೆಂಡ್ ಪಾಯಿಂಟ್ ಗ್ರ್ಯಾಂಡ್ ಸೆಟ್ಸ್ ಗಳು ಮತ್ತೆ ತುಂಬಾ ಧೈರ್ಯವಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ರಾಮ ಮತ್ತು ರಾವಣ ಪಾತ್ರಗಳ ತುಂಬಾ ಧೈರ್ಯ ಎದ್ದು ಕಾಣ್ತಾ ಇದೆ. ಇನ್ನು ಈ ಸಿನಿಮಾ ಟ್ರೈಲರ್ ನ ನೆಗೆಟಿವ್ ಪಾಯಿಂಟ್ಸ್ ಏನಿರಲ್ಲ, ಯಾಕೆಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗೋದು, ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಭಯ್ಯ. ಮತ್ತೆ ಈ ಟ್ರೈಲರ್ ನಲ್ಲಿ ಕಥೆನ ಹೆಚ್ಚು ರಿವೀಲ್ ಮಾಡಿಲ್ಲ, ಅದನ್ನು ಉಳಿಸಿಕೊಂಡಿರುವುದು ಒಳ್ಳೆಯ ವಿಷಯ ಭಯ್ಯ. ಯಾಕೆಂದ್ರೆ ಸಿನಿಮಾ ಬಿಡುಗಡೆಯಾದ ನಂತರವೇ ಸಂಪೂರ್ಣ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಗೊತ್ತಾಗಬೇಕಲ್ಲ, ಅದಕ್ಕೆ ರೆಡಿಯಾಗಿ ನಿಲ್ಲುತ್ತೆ. ಈ ಸಿನಿಮಾದ ಟೀಮ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎಂದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಭಯ್ಯ. ಈ ಟ್ರೈಲರ್ ಗೆ ನನ್ನ ಟ್ರೈಲರ್ ರೇಟಿಂಗ್ ಎಷ್ಟಪ್ಪ ಅಂದ್ರೆ 5 ಗೆ 4.8 ಸ್ಟಾರ್ಸ್ ಕೊಡ್ತೀನಿ. ನೀವು ಎಷ್ಟು ಸ್ಟಾರ್ಸ್ ಕೊಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಪಟ ನೋಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮುಂದಿನ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್.